ನಮಸ್ಕಾರ, ನಾನು ನಿಮ್ಮ ವೀರೇಶ್. ಇಂದು ಒಬ್ಬ ವಿಶೇಷ ವ್ಯಕ್ತಿಯನ್ನ ಸಂದರ್ಶನ ಮಾಡಲು ಬಂದಿದ್ದೇವೆ. ಇವರು ಸಾಮಾಜಿಕ ಕಾರ್ಯಗಳಿಂದಲೇ ಚಿರಪರಿತರು. ನೀವು ಕಾಯ್ತಾ ಇರ್ಬೋದಲ್ವಾ? ಬನ್ನಿ ಅವರನ್ನ ಭೇಟಿ ಮಾಡೋಣ. ನಮಸ್ಕಾರ ಸರ್. ನಮಸ್ಕಾರ ಸರ್. ಸರ್, ತುಂಬಾ ದಿನದಿಂದ ನೋಡ್ತಾ ಇದ್ದೆ, ಸಾಮಾಜಿಕ ಕಾರ್ಯಗಳಾಗಿರ್ಬೋದು, ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಆಕ್ಟಿವ್ ಇದ್ದೀರಾ. ಸೊ ನನ್ನ ಹತ್ರ ಒಂದಿಷ್ಟು ಪ್ರಶ್ನೆಗಳು ಸರ್, ನಿಮ್ಮ ಹತ್ರ ಕೇಳಬೇಕು, ಉತ್ತರ ಪಡಿಬೇಕು ಅನ್ನೋ ತುಂಬಾ ಕಾತುರ ಸರ್. ಓಕೆ. ಹಾಗಾಗಿ ಇವತ್ತು ಕಾಲ ಕೂಡಿ ಬಂದಿದೆ. ಸಾಮಾಜಿಕ ಕಾರ್ಯಗಳಿಗೆ ಸಾಮಾಜಿಕ ಸೇವೆ ಮಾಡಬೇಕು ಅನ್ನೋದು ಯಾವ್ದ್ರಿಂದ ಪ್ರೇರಣೆ ಆಯ್ತು ಸರ್ ನಿಮ್ಗೆ? ನೋಡಿ, ಈಗ ನಾನು ಹುಟ್ಟುತ್ತ ಅಂಗವಿಕಲ ಆಗಿದ್ರು ಕೂಡ ಈ ನಾನು ಅನುಭವಿಸಿದ ನೋವುಗಳು, ಕಷ್ಟಗಳು, ಅದರಿಂದ ನಾನು ಪ್ರೇರಣೆ ಆಗಿರೋದು. ನನ್ನಂಥ ಕಷ್ಟಗಳು ನೀನು ಯಾರು ಅನುಭವಿಸಬಾರ್ದು, ಆ ಉದ್ದೇಶದಿಂದ ನಾನು ಈ ಸಾಮಾಜಿಕ ಕಾರ್ಯಗಳಲ್ಲಿ ತೊಡಗಿದ್ದೀನಿ. ಸಾಮಾಜಿಕ ಕಾರ್ಯ ಸರ್ ಯಾವಾಗ ಶುರು ಮಾಡಿದ್ರಿ ಸರ್? ಈಗ ನೋಡಿ, ಕೆಲವು 9 ವರ್ಷಗಳ ಹಿಂದೆ ನಮ್ಮ ತಂದೆಯವರು ತೀರ್ಕೊಂಡಾಗ ನಮ್ಮ ತಂದೆಯವರು ಪುಣ್ಯ ಸ್ಮರಣೆಯಾಗಿ ಒಂದು ರಕ್ತದಾನ ಶಿಬಿರ ಅಂತೇಳಿ ನಾವು ಸ್ಟಾರ್ಟ್ ಮಾಡಿದ್ವಿ. ಆ ರಕ್ತದಾನ ಎಲ್ಲಿ ಸ್ಟಾರ್ಟ್ ಮಾಡಿದ್ವಿ ಅಂತಂದರೆ, ಈ ನಮ್ಮ ಸಣ್ಣ ಹಳ್ಳಿಯಲ್ಲಿ ಸ್ಟಾರ್ಟ್ ಮಾಡಿದ್ವಿ. ಈ ಹಳ್ಳಿಲಿಂದ ನಮ್ಗೆ ಯುವಕರಾಯಿತು, ನನ್ನ ಗೆಳೆಯರ ಬಳಗ ಆಯಿತು, ಎಷ್ಟು ಪ್ರೋತ್ಸಾಹ ಕೊಡ್ತು. ಇಡೀ ಒಂದು ತಾಲೂಕು ಮಟ್ಟದಾಗ ಎಷ್ಟು ಬ್ಲಡ್ ರಕ್ತ ಕಲೆಕ್ಟ್ ಆಗುತ್ತೆ. ನನ್ನ ಹತ್ರ 120 ಜನ ಬ್ಲಡ್ ಡೊನೇಟರ್ಗಳು ಅವತ್ತು ಕೊಟ್ಟರು ಆ ದಿನ. ಅದರಿಂದ ನಾವು ಭಾಳ ಖುಷಿ ಆಯಿತು ನಮಗೆ. ಈ ಥರ ಕಾರ್ಯದಲ್ಲಿ ಮಾಡಿದ್ರೆ ಈ ಥರ ರೆಸ್ಪಾನ್ಸ್ ಸಿಕ್ತು ನಮಗೆ ಅಂತೇಳಿ. ಇದನ್ನ ಯಾಕೆ ಮುಂದೆ ಒರೆಸ್ಬಾರ್ದು, ನಾವು ಮುಂದೆ ಬೆಳೆಸ್ಬಾರ್ದು, ರಕ್ತದಾನದ ಎಷ್ಟು ಅಭಾವ ಇದೆ, ಅದು ರಕ್ತದಾನಗಳ ಬಗ್ಗೆ ತಿಳಿವಳಿಕೆ ಬರಲಿ ಅಂತೇಳಿ ಅಲ್ಲಿಂದ ಆ ಕಾರ್ಯ ಸ್ಟಾರ್ಟ್ ಆಯಿತು. ಸೂಪರ್ ಸರ್, ಸೂಪರ್ ಸರ್. ಸರ್, ಕಾರುಣ್ಯಾಶ್ರಮದ ಬಗ್ಗೆ ತುಂಬ ಕೇಳ್ತಾ ಇದ್ವಿ. ನಿಮ್ಮ ಸ್ವಾಮಿ ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ ಕಾರುಣ್ಯಾಶ್ರಮಕ್ಕೆ ತುಂಬ ಸಹಾಯ ಮಾಡ್ತಾ ಇದ್ದೀರಿ ಅಂತ ಕೇಳ್ಪಟ್ಟಿದ್ದೀರಿ. ಸೊ ನಿಮ್ಮಿಂದ ಏನೇನು ಸಹಾಯ ಆಗ್ತಾ ಇದೆ ಅಂತ ಕೇಳ್ಬೋದು ಸರ್? ಈಗ ನಮ್ಮ ಸ್ವಾಮಿ ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ ಮತ್ತು ಕಾರುಣ್ಯಾಶ್ರಮ ಸಹಯೋಗದಲ್ಲಿ ಈ ನಾವು ಕಾರುಣ್ಯ ರುದ್ರಾಶ್ರಮ ಅಂತೇಳಿ ಸ್ಥಾಪನೆ ಮಾಡಿದ್ವಿ. ಕೆಲವು 8 ವರ್ಷಗಳಿಂದ ಕೆಲವು ವೃದ್ಧರಿಗೆ ಮತ್ತು ಅನಾಥರಿಗೆ ನಾವಲ್ಲಿ ಆಶ್ರಯ ನೀಡಿದ್ದೀವಿ. ಮತ್ತು ಈಗ ಒಂದು 62 ಜನ ನಮ್ಮ ಹತ್ತಲ್ಲಿ ವೃದ್ಧರಿದ್ದಾರೆ, ಅನಾಥರಿದ್ದಾರೆ. ಹೀಗೆ ನಮ್ಮ ಸಾಮಾಜಿಕ ಸೇವಾ ಕಾರುಣ್ಯಾಶ್ರಮದಿಂದ ನಡೀತಾ ಇದೆ. ಯಾವುದೇ ಒಂದು ಒಳ್ಳೆಯ ಕೆಲಸ ಮಾಡಬೇಕಾದ್ರೆ ಅಡೆತಡೆಗಳು ಸಾಮಾನ್ಯ ಸರ್. ಹೌದು. ಸೊ ನೀವು ಯಾವ ರೀತಿ ಒಂದು ಸವಾಲುಗಳನ್ನು ಎದುರಿಸಿ ಸರ್? ಈಗ ನೋಡಿ, ಸಾಮಾಜಿಕವಾಗಿ ನಾವು ತುಂಬ ಕುಂದುಕೊರತೆಗಳನ್ನ ಎದುರಿಸ್ತಾ ಇದ್ದೀವಿ. ಓಕೆ. ಈಗ ನಮ್ಮ ಆಶ್ರಮ ಸೇವನದಕ್ಕೂ ಕುಂದುಕೊರತೆಗಳು ಜಾಸ್ತಿ ಇದ್ದಾವೆ, ದಾನಿಗಳ ಕೊರತೆ ಇದೆ. ಓಕೆ. ಮತ್ತು ಸಾಮಾಜಿಕ ರಾಜಕೀಯ ಒತ್ತಡಗಳು ಜಾಸ್ತಿ ಬರುತ್ತೆ. ಓಕೆ. ಈಗ ನಮ್ಮ ಒಂದು 60 ಜನ ನಾವು ಸಾಕ್ತಾ ಇದ್ದೀವಿ ಅಂತಂತಂದರೆ ಒಂದು ದಿನದಲ್ಲಿ ಕುಂದುಕೊರತೆಗಳು ನೀಗಿಸಲು ನಮ್ಮ ಕೈಲಿ ಆಗೋದಿಲ್ಲ. ಆ ಥರ ಎಷ್ಟೋ ಕಷ್ಟಗಳು ನಮ್ಮ ಹತ್ರ ಭಾಳ ಇದ್ದಾವೆ. ಈಗ ಎಲ್ಲ ಏನೋ ಒಂದು ಪ್ರಾಬ್ಲಮ್ ಆಗುತ್ತೆ, ನಮ್ಮ ಕರೆ ಬರುತ್ತೆ, ಅಲ್ಲಿ ಟ್ರಾವೆಲ್ ಮಾಡಬೇಕಾಗುತ್ತೆ. ಆ ಟ್ರಾವೆಲ್ಗೆ ನಮ್ಮ ಹತ್ರ ವೆಹಿಕಲ್ ಬೇಕಾಗುತ್ತೆ, ಮತ್ತಂತ ಎಲ್ಲ ಸಲಕರಣೆಗಳು ಬೇಕಾಗುತ್ತವೆ. ಅದು ಸಾಮಾಜಿಕವಾಗಿ ಒಬ್ಬರು ಇಬ್ಬರಿಂದ ಯಾರನ್ನು ಮಾಡ್ಸೋಕ್ಕಾಗ್ಲಾರದು. ಅದನ್ನು ಮೀರಿ ನಾವು ಒಂದು ಸಾಮಾಜಿಕವಾಗಿ ಏನೋ ಒಂದು ಕೊಡಬೇಕು, ಒಂದು ಏನೋ ಮಾಡಬೇಕು ಅಂತೇಳಿ ಎಷ್ಟೋ ಕಷ್ಟ ಬಂದರೂ ಎದುರಿಸ್ತಾ ಇದ್ದೀವಿ. ಮುಖ್ಯವಾಗಿ ಹೇಳ್ಬೇಕಂತಂದರೆ ನಮ್ಮಲ್ಲಿ ದಾನಿಗಳು ತುಂಬ ಕೊರತೆ ಇದೆ. ಓಕೆ ಸರ್. ದಾನಿಗಳು ತುಂಬ ಯಾರು ಬರ್ತಾ ಇಲ್ಲ, ದಾನಿ ಕೊಡ್ತಾ ಇಲ್ಲ. ಅದನ್ನು ಮೀರಿ ನಾವು ಕಷ್ಟಗಳನ್ನು ನಾವು ಸ್ವಂತ ಹಣದಿಂದ ನಾವು ಖರ್ಚು ಮಾಡೋ ಪರಿಸ್ಥಿತಿಯಲ್ಲಿ ಈಗ ಬಂದಿದ್ದೀವಿ ನಾವು. ಓಕೆ ಸರ್, ನಿಮ್ಮ ಜೀವನದಲ್ಲಿ ಅತಿ ಖುಷಿ ತಂದಂತಹ ಒಂದು ಸೇವೆ ಯಾವುದು ಸರ್? ನನ್ನ ಜೀವನದಲ್ಲಿ ಅತಿ ದೊಡ್ಡ ಖುಷಿ ತಂದ ಸೇವೆ ಅಂತಂದರೆ, ನಾವು ಕಾರುಣ್ಯಾಶ್ರಮವನ್ನು ಹುಟ್ಟಾಕಿರೋದೇ ಒಂದು ದೊಡ್ಡ ಖುಷಿ ಪಡುವಂಥ ಸಂದರ್ಭ. ಓಕೆ ಸರ್. ಸರ್, ಸಮಾಜದಲ್ಲಿ ಅನಾಥರಾಗಿರ್ಬೋದು, ವೃದ್ಧರಾಗಿರ್ಬೋದು, ಅಥವಾ ಅಂಗವಿಕಲರಾಗಿರ್ಬೋದು, ಇವರಲ್ಲಿರುವಂತಹ ಮನೋಭಾವನೆ ಸರ್, ಬದಲಾವಣೆಯನ್ನು ಹೇಗೆ ಬಯಸ್ತೀರ ಸರ್ ತಾವು? ಸರ್, ಈಗ ಬದಲಾವಣೆ ಅಂತಂತಂದರೆ ಓನ್ಲಿ ಈಗ ವೃದ್ಧರು ಆಮೇಲೆ ಅಂಗವಿಕಲರು ಬದಲಾವಣೆ ತರುವಂಥದ್ದಲ್ಲ. ಪ್ರತಿಯೊಬ್ಬ ಯುವಕರಲ್ಲಿ ಆ ಬದಲಾವಣೆ ಕಾಣಬೇಕು. ಇವರು ವೃದ್ಧರಲ್ಲ, ಇವರು ಅಂಗವಿಕಲರಲ್ಲ, ನೋಡೋ ದೃಷ್ಟಿ ಚೇಂಜ್ ಆಗಬೇಕು, ದೃಷ್ಟಿಕೋನಗಳು ಚೇಂಜ್ ಆಗಬೇಕು. ಸಾಮಾಜಿಕವಾಗಿ ಅವರು ನಮ್ಗತನೇ ಸಮಾನರು, ನಮ್ಮ ಬದುಕಲ್ಲಿ ಅವರು ಒಬ್ಬರು ಇದ್ದಾರೆ ಅನ್ನೋದು ಒಂದು ದೃಷ್ಟಿಕೋನ ನಮ್ಮ ಯುವಕರಲ್ಲಿ ಬರಬೇಕು. ಹಾಗಿದ್ದಾಗ ಮಾತ್ರ ಈ ಮನೋಭಾವನೆ ಮುಂದೆ ಯುವಕರಲ್ಲಿ ಬೆಳೆಯೋಕ್ಕೂ ಸಾಧ್ಯ, ನಮ್ಮ ಪೀಳಿಗೆಯಲ್ಲಿ ಬೆಳೆಯೋಕ್ಕೂ ಸಾಧ್ಯ ಆಗುತ್ತೆ. ಸ್ವತಃ ಸರ್, ನನ್ನ ಪ್ರಶ್ನೆ ವೈಯಕ್ತಿಕ ಆಗಿರ್ಬೋದು. ಸ್ವತಃ ತಾವೇ ದೈಹಿಕ ನ್ಯೂನತೆ ಹೊಂದಿದ್ದು ಓಕೆ ಈ ಸಾಮಾಜಿಕ ಕಾರ್ಯಗಳಲ್ಲಿ ತೊಡಗಿಸ್ಕೊಂಡಿದ್ದೀರಾ. ಇದಕ್ಕೆ ನಿಮಗೆ ಏನು ಅನ್ಸುತ್ತೆ ಸರ್? ನಿಮಗೆ ನಾನು ಮೊದಲೇ ಹೇಳಿದಾಗೆ, ನಾನು ಅನುಭವಿಸಿದ ಕಷ್ಟಗಳು, ನಾನು ಪಟ್ಟ ನೋವುಗಳು, ನಾನು ಪಡೆದ ಶಿಕ್ಷಣದಲ್ಲಿ ತೊಂದರೆಗಳು, ಆ ತೊಂದರೆಗಳು ಮುಂದೆ ಯಾರ ಜೀವನದಲ್ಲಿ ಬರಬಾರ್ದ ಉದ್ದೇಶದಿಂದ ಈಗ ನನ್ನಂಥ ವ್ಯಕ್ತಿಗಳಿಗೆ ನಾವು ಅವರಿಗೆ ಈಗ ನಾನು ಕಷ್ಟಪಟ್ಟಿದ್ದೀನಿ, ಅವರು ಕಷ್ಟಪಡಬಾರ್ದು. ನಾನೇನು ಕಷ್ಟಪಟ್ಟು ಮುಂದೆ ಬಂದೆ,
ನನ್ನಿಂದ ಅವ್ರಿಗೇನೋ ಒಂದು ಪ್ರೇರಣೆ ಆಗಿ ಅವರು ಮುಂದೆ ನನ್ನ ಜೊತೆ ಒಂದು ಸ್ವಾಭಿಮಾನವಾಗಿ ಒಂದು ಕೆಲಸ ಕಾರ್ಯದಲ್ಲಿ ಅಥವಾ ಒಂದೇನೋ ಕೆಲಸದಲ್ಲಿ ತೊಡಗಲಿ ಅನ್ನೋದು ಉದ್ದೇಶದಿಂದ ನಾವು ಈ ಥರ ಎಲ್ಲ ಕೆಲಸ ಕಾರ್ಯಗಳು ಮಾಡ್ತಾ ಇದ್ದೀವಿ. ಓಕೆ, ಹಾಗೆ ಇರಲಿ ಸರ್. ಇದು ಭಾವನಾತ್ಮಕ ಪ್ರಶ್ನೆ ಆಗಿರಬಹುದು ಸರ್, ತಮಗೆ ಬೇಜಾರಾಗ್ಬೋದು ಅನ್ಕೋತೀನಿ ಸರ್. ಏನಾಗಿತ್ತು ಸರ್ ನಿಮ್ಮ ತಂದೆಯವರಿಗೆ? ಸರ್ ಅಪ್ಪವರು ಬಂದುಬಿಟ್ಟು ಒಂದು 42 ಇಯರ್ಸಲ್ಲಿ ನಮ್ಮನ್ನು ಬಿಟ್ಟು ಹೋದರು. ಬಟ್ ಅವರು ಕಷ್ಟಜೀವಿ. ಈಗ ನಾನು ಒಬ್ಬನೇ ಮಗ. ಹಾಂ ಸರ್. ಒಬ್ಬನೇ ಮಗಿದ್ದು ನನಗೆ ಈ ಥರ ಆದಮೇಲೆ ನಾನು ಆ್ಯಕ್ಚುಲಿ ಪೋಲಿಯೋ ಅಟ್ಯಾಕ್ ಆಗಿರೋದು. ಓಕೆ. ಈ ಪೋಲಿಯೋದಿಂದ ನಮ್ಮ ಯುದ್ಧನ ಒಬ್ಬನೇ ಗಣಮಗ ಅಂತೇಳಿ ತುಂಬ ಬೇಜಾರಲ್ಲಿ ಭಾಳ ಚಿಂತೆ ತೊಗೊಂಡ್ರು ಅವರು. ಚಿಂತೆ ತೊಗೊಂಡು ನನ್ನೆಲ್ಲ ಕಷ್ಟಪಟ್ಟು ಓದಿಸಿ ಬೆಳೆಸಿ ಎಲ್ಲ ಮಾಡಿದರು. ಬಟ್ ಅದೊಂದು ಚಿಂತೆ ಅವ್ರದ್ದು ಕಾಡ್ತಾ ಇತ್ತು, ಒಬ್ಬನೇ ಮಗನಿಗೆ ಈ ಥರ ಆಯಿತು ಅನ್ನೋದೊಂದು. ಅದು ನಾನು ಅವ್ರಿಗೆ ಫಿಲ್ ಮಾಡ್ಕೊಡೋಕೆ ಆಗಲಿಲ್ಲ, ನನ್ನ ಟೈಮ್ ಸಿಗಲಿಲ್ಲ. ಬಟ್ ಅಷ್ಟು ಕಷ್ಟದಲ್ಲಿ ಆ ಜೀವನದಲ್ಲಿ ಏನೂ ಮಾಡೋಕ್ಕಾಗಲಿಲ್ಲ. ಬಟ್ ಹಿಂಗಾಗಿ ಅದೊಂದು ಕೊರಗಿತ್ತು ಅವ್ರ ಹತ್ರ. ನನ್ನ ಮಗ ನಾನು ಏನು ಮಾಡಿಕೊಡೋಕ್ಕಾಗಲಿಲ್ಲ ಅಂತ ಒಂದು ಕೊರಗಲ್ಲಿ ಸ್ವಲ್ಪ ಅವರು ನಮ್ಮನ್ನೆಲ್ಲ ಬಿಟ್ಟು ಹೋದರು. ಓಕೆ ಸರ್. ಸರ್ ಹಾಗೆ ತಂದೆಯವರು ಹೋದ್ಮೇಲೆ ತುಂಬ ಬಡತನ ಅಂತ ಕೇಳ್ಪಟ್ಟೆ ಸರ್. ಹೌದು. ಸೊ ನೀವು ಮಾಡುವಂಥ ಕೆಲಸ ಆಗಿರ್ಬೋದು ಅಥವಾ ಪತ್ರಿಕೆ ಹಾಕ್ಕೊಂಡು ಅಥವಾ ಏನಾದರೂ ನಿಮ್ಮ ವೈಯಕ್ತಿಕ ಕೆಲಸಗಳಲ್ಲಿ ತೊಡ್ಕೊಂಡು ಮಾಡ್ತಾ ಇದ್ದೀರಾ ಅಂತ ಕೇಳ್ಪಟ್ಟೆ. ಆ ದಿನಗಳನ್ನು ನೆನೆಸ್ಕೊಳ್ಳೋದಾದರೆ, ಆ ಸಂದರ್ಭವನ್ನು ನೆನೆಸ್ಕೊಳ್ಳೋದಾದರೆ ಏನು ಹೇಳ್ತೀರಾ ಸರ್? ಸರ್ ಈಗ ನೋಡಿ, ನಾನು ಡಿಗ್ರಿ ಓದ್ಕೊಂತೀನಿ, ಇನ್ನೊಬ್ಬರ ಕೈಯಲ್ಲಿ ಕೆಲಸ ಮಾಡಿದೆ, ಕಂಪ್ಯೂಟರ್ ವರ್ಕ್ ಮಾಡಿದೆ, ಡಾಟಾ ಎಂಟ್ರಿ ಮಾಡಿದೆ, ಒಂದು ಪ್ರೈವೇಟ್ ಕಂಪ್ನಿಯಲ್ಲಿ ಕೆಲಸ ಮಾಡಿದೆ. ಹಾಗೂ ಈಗ ಸೇರಿ ಏನೋ ಒಂದು ಇಂಜಿನಿಯರ್ ಮುಗಿಸ್ಕೊಂಡ್ಬಿಟ್ಟು ಒಂದು ಪ್ರೈವೇಟ್ ಕಂಪನಿಯಲ್ಲಿ ಕೆಲಸಕ್ಕೆ ಹೋಗಿದೆ, ಇನ್ಫೋಸಿಸ್ ಕಂಪನಿಯಲ್ಲಿ ಬೆಂಗಳೂರಲ್ಲಿ. ಓಕೆ ಸರ್. ಅಲ್ಲಿ 1 ವರ್ಷಗಳ ಕಾಲ ಕೆಲಸ ಮಾಡಿಬಿಟ್ಟು ಅಲ್ಲಿ ಮತ್ತೆ ನಮ್ಮ ತಂದೆಯವ್ರಿಗೆ ಆರಾಮಿಲ್ಲ ಅಂತೇಳಿ ಮತ್ತೆ ರಿಟರ್ನ್ ಬಂದು ಇಲ್ಲಿ ಒಂದು ಪ್ರೈವೇಟ್ ಕಂಪನಿಯಲ್ಲಿ ನಾನು ತಿಳಿದ ಮಟ್ಟಿಗೆ ಒಂದು 3-4 ಸಾವಿರ ರೂಪಾಯಿಗೆ ನಾನು ಕೆಲಸ ಮಾಡಿದೆ. ಓಕೆ. 3-4 ಸಾವಿರ ಕೆಲಸ ಮಾಡ್ತಾ ನಾನು ಏನು ಮಾಡಿದೆ, ಈ ಮಟ್ಟಕ್ಕೆ ನಾನು ಬೆಳೆದು ಬಂದಿದ್ದೀನಿ. ಓ ಸರ್, ಇನ್ನೊಂದು ಹೈನುಗಾರಿಕೆ ಬಿಸ್ನೆಸ್ ಚೆನ್ನಾಗಿತ್ತು ಅಂತ ಕೇಳ್ಪಟ್ಟೆ, ಅದ್ರ ಬಗ್ಗೆ ಏನು ಹೇಳ್ತೀರಾ? ನಿಮ್ಗೆ ಹೇಳ್ಬೇಕಂತಂದ್ರೆ, ನಾವು ಇವತ್ತು ಏನು ಈ ಕೋಟ್ ಹಾಕೊಂಡಿದ್ದೀವಿ ಅಂತಂದ್ರೆ ಅದು ನಮ್ಮ ಹೈನುಗಾರಿಕೆಯಿಂದನೇ ಸೂಪರ್ ಮಾಡ್ತಾ ಇರೋದು. ಮೂಲತಃವಾಗಿ ನಮ್ದು ಹೈನುಗಾರಿಕೆ ಇತ್ತು. ನಮ್ಮಲ್ಲಿ ಒಂದು 20 ಎಮ್ಮಿಗಳು ಇದ್ವು. ಓಕೆ. ನಮ್ಮ ತಂದೆ ತಾಯಿನೇ ಇಬ್ರು ಮಾಡ್ತಾ ಇದ್ರು. ಅದರಿಂದನೇ ಇವತ್ತು ನಮ್ಮ ತಂಗಿ ಅಕ್ಕ ನಾನಾಗಿರ್ಬೋದು ಈ ಮಟ್ಟಿಗೆ ಅದರಿಂದನೇ ಬೆಳೆದು ಬಂದಿದ್ದೀವಿ ನಾವು. ಸೂಪರ್ ಸರ್. ಅಂದ್ರೆ ತುಂಬಾ ಶ್ರಮಪಟ್ಟು ಮೇಲ್ ಬಂದಿದ್ದೀರಾ ಅಂತ. ನಿಜವಾಗಿ. ಎಸ್ ಸರ್. ನೆಕ್ಸ್ಟ್ ಕ್ವೆಶ್ಚನ್ ಸರ್. ಈ ರೀತಿ ಸಮಾಜ ಸೇವೆ ಮಾಡಬೇಕಾದ್ರೆ ನಿಮ್ಮ ಕುಟುಂಬದವರಾಗಿರ್ಬೋದು, ನಿಮ್ಮ ಸ್ನೇಹಿತರಾಗಿರ್ಬೋದು, ಸ್ಪೆಷಲಿ ಅಮ್ಮನವರಾಗಿರ್ಬೋದು, ಅವರ ಬೆಂಬಲ ಹೇಗಿದೆ ಸರ್? ಸರ್ ನಿಜವಾಗ್ಲೂ ಸಪೋರ್ಟಿಂಗ್ ಅಂತಂದರೆ ನಂದು ಮನೆಯಿಂದನೇ ನನಗೆ ಜಾಸ್ತಿ ಸಪೋರ್ಟ್ ಇದೆ. ಅವರ ಬೆಂಬಲದಿಂದನೇ ನಾನು ಇವತ್ತು ಇಷ್ಟೆಲ್ಲ ಕಾರ್ಯಗಳು ಮಾಡ್ತಾ ಇದ್ದೀನಿ. ನಾನು ಏನು ಕಾರ್ಯ ಮಾಡಿದ್ರೂ ಇವತ್ತು ನನ್ನ ಮನೆಯಲ್ಲಿ ಯಾವತ್ತೂ ನನಗೆ ತೊಂದರೆ ಆಗಿಲ್ಲ. ನೀನು ಮಾಡ್ತೀಯಾ ಅಂತ ಒಂದು ಯಾವಾಗಲೂ ಒಂದು ಸಪೋರ್ಟ್ ಮಾಡುತ್ತೆ. ಹಾಗೆ ನನ್ನ ಗೆಳೆಯರ ಬಳಗನೂ ಹಾಗೆ ಇದೆ. ಇವತ್ತೆಲ್ಲ ಪ್ರತಿಯೊಬ್ಬರು ಇವತ್ತು ನನಗೆ ಸಪೋರ್ಟ್ ಮಾಡ್ತಾರೆ, ನನ್ನ ಕರದಲ್ಲಿ ಬರ್ತಾರೆ, ನನ್ನ ಸಾಮಾಜಿಕ ಕಾರ್ಯಗಳಲ್ಲಿ ತೊಡಗ್ತಾರೆ. ಎಲ್ಲರೂ ಭಾಳ ಚೆನ್ನಾಗಿ ಸಪೋರ್ಟ್ ಮಾಡ್ತಾ ಇದ್ದಾರೆ. ಸೂಪರ್ ಸರ್. ಇಂದಿನ ಯುವ ಪೀಳಿಗೆಗೆ ನೀವು ನೀಡುವಂಥ ಸಂದೇಶ ಏನು ಸರ್? ಸರ್ ಈಗ ಸಂದೇಶ ಅಂತಂದರೆ ನಮ್ಮ ಯುವಕರಲ್ಲಿ ಏನು ಬರ್ಬೇಕಂತಂದರೆ, ಅವರವರ ತಂದೆ ತಾಯಿಗಳನ್ನು ಚೆನ್ನಾಗಿ ನೋಡ್ಕೋಬೇಕು, ಗೌರವದಿಂದ ಕಾಪಾಡ್ಕೋಬೇಕು. ಸರ್. ಅಗತ್ಯವಾಗಿ ಒಂದು ಸಾಮಾಜಿಕವಾಗಿ ಕಳಕಳಿನೇ ಹೊಂದಿರಬೇಕು. ಈಗ ನಮ್ಮಂಥವ್ರಿಗಾಯಿತು, ಇನ್ನೊಮ್ಮತ್ತರಿಗೆ ಯಾರು ಏನೋ ಮಾಡ್ತೀನಿ ಅಂತಂದರೆ ಅವ್ರಿಗೆ ಪ್ರೋತ್ಸಾಹ ಮಾಡಬೇಕು, ಬೆಳೆಯಲು ಸಹಾಯ ಮಾಡಬೇಕು. ಮುಖ್ಯವಾಗಿ ಏನಂತಂತಂದರೆ, ನಮ್ಮ ತಂದೆ ತಾಯಿಗಳನ್ನು ನಾವು ಚೆನ್ನಾಗಿಟ್ಟುಕೊಂಡು ಎಲ್ಲ ಥರ ನೋಡಿಕೊಂಡು ಕೊನೆಯದಾಗಿ ನಾವು ಏನು ಮಾಡ್ತೀವಿ, ಆಶ್ರಮಕ್ಕೆ ಬಿಡೋಕೆ ಹೋಗ್ತೀವಿ. ಆ ಕೆಲಸವನ್ನು ನಾವು ಮಾಡಬಾರ್ದು. ಓಕೆ. ಎಂಥ ಕಷ್ಟ ಬಂದರೂ ಆ ಕಷ್ಟಗಳನ್ನು ನೀಗಿಸುವ ಶಕ್ತಿ ಅವರಲ್ಲಿ ಇರುತ್ತೆ. ಆ ಶಕ್ತಿಗಳನ್ನು ನಾವು ಹೊರ ಹಾಕುವ ಬದಲು ಅವರು ನಮ್ಮ ಹತ್ರ ಇಟ್ಟುಕೊಂಡು ಅವ್ರ ಮುಖಾಂತರವಾಗಿ ನಾವು ಶಕ್ತಿನ ಪಡೆದುಕೊಳ್ಳಬೇಕು. ಮುಖ್ಯವಾಗಿ ಜನತೆಗೆ ಏನು ಹೇಳ್ತೀವಿ ಅಂತಂದರೆ, ಈ ನಮ್ಮಂಥ ಆಶ್ರಮಗಳಿಗೆ ಹಣ್ಣು ಕೊಡಿ, ಬಟ್ಟೆ ಕೊಡಿ, ಹಣ ಕೊಡಿ, ನಿಮ್ಮ ತಂದೆ ತಾಯಿಗಳನ್ನು ಕೊಡಬೇಡಿ ಅಂತ ಹೇಳ್ತೀವಿ ಅವರಿಗೆ ಮುಖ್ಯವಾಗಿ. ಸೂಪರ್. ಹೆತ್ತು ಹೊತ್ತು 10ರಿಂದ 20 ವರ್ಷ ತನಕ ತಂದೆ ತಾಯಿಗಳು ಸಾಕ್ತಾರೆ ಸರ್ ಮಕ್ಕಳನ್ನ. ಕೊನೆಗಾಲದಲ್ಲಿ ಇವರನ್ನ ಸಾಕ್ತಾರೆ, ನಮ್ಮನ್ನು ನೋಡ್ಕೊತಾರೆ ಅನ್ನೋ ಭರವಸೆಯಲ್ಲೇ ಇರ್ತಾರೆ ಸರ್. ಸೊ ಕೆಲವೊಂದು ಜನ ರೀ ವಯಸ್ಸಾದ ತಕ್ಷಣ ಅನಾಥಾಶ್ರಮಕ್ಕೆ ದಬ್ಬಿಡ್ತಾರೆ ಸರ್. ಸೊ ಅಂಥವ್ರಿಗೆ ನೀವು ಏನು ಸಲಹೆ ಕೊಡ್ತೀರಾ ಅಥವಾ ಏನು ಹೇಳ್ತೀರಾ ಸರ್ ಅವ್ರ ಬಗ್ಗೆ ಅವರಿಗೆ? ಸರ್ ಈಗ ಅವರು ತಂದೆ ತಾಯಿಗಳನ್ನು ಇವತ್ತು ನಮ್ಮ ಆಶ್ರಮಕ್ಕೆ ತಂದು ಬಿಡ್ತಾರೆ ಅಂತಂದರೆ, ಮುಂದಿನ ಪೀಳಿಗೆ ಅವ್ರನ್ನೂ ಇಲ್ಲಿ ಆಶ್ರಮಕ್ಕೆ ತಂದು ಬಿಡ್ಬೋದಲ್ಲ? ಹೌದು ಸರ್, ನಿಜ ರೀ. ಅದೇ ಕರ್ಮ ರಿಟರ್ನ್ ಅಂತ ಹೇಳ್ತೀವಲ್ಲ, ಅದು
ವಂಶ ಪಾರಂಪರ್ಯ ಬೆಳೀತಾ ಬರ್ತಾ ಇದೆ. ನಮ್ಮದು ಉದ್ದೇಶ ಏನಂತಂದ್ರೆ ಈ ಆಶ್ರಮಗಳು ಬೆಳಿಬಾರ್ದು, ಅವ್ರು ತಂದು ಬಿಡಬಾರ್ದು ಅಂತಂದ್ರೆ ನಮ್ಮ ಯುವ ಪೀಳಿಗೆಯಲ್ಲಿ ಈ ಸಾಮಾಜಿಕವಾಗಿ ಒಂದು ಆಶ್ರಮ ಹುಟ್ಟಬಾರ್ದು ಅನ್ನೋ ತಲೆಗೆ ಬರಬೇಕು. ಈ ನೀವಿಷ್ಟು ನೋಡ್ತೀನಿ ಅಂತಂದ್ರೆ ನಮ್ಮ ಒಂದು ಸಲ ಆಶ್ರಮಕ್ಕೆ ಒಂದು ವಿಸಿಟ್ ಮಾಡಿ ಎಷ್ಟು ಜನ ಅವರು ಮಕ್ಕಳನ್ನ ಮಿಸ್ ಮಾಡ್ಕೊಂತಾರೆ, ತಂದೆ ತಾಯಿಗಳನ್ನ ಮಿಸ್ ಮಾಡ್ಕೊಂತಾರೆ. ಅದು ಒಂದು ಕರ್ಮಭೂಮಿ ಏನಂತ ಹೇಳ್ತೀವಲ್ಲ, ಇಂಥ ಆಶ್ರಮಗಳಲ್ಲಿ ಕರ್ಮ ಮಾಡಿದವರು ಬರುತ್ತಾರೆ. ನಿಮ್ಮ ತಂದೆ ತಾಯಿಗಳು ಕರ್ಮ ಮಾಡಿದ್ರೆ ಅವರು ಬರ್ತಾರೆ, ನಿಮ್ಮ ಮಕ್ಕಳು ಕರ್ಮ ಮಾಡಿದ್ರೆ ನೀವು ನಮ್ಮ ಆಶ್ರಮಕ್ಕೆ ಬರ್ತೀರಾ. ಕುಟುಂಬದಲ್ಲಿ 5 ಮಂದಿ ಇದ್ರೇ ಸಾಕೋದು ಕಷ್ಟ ಸರ್. ಕಾರುಣ್ಯಾಶ್ರಮದಲ್ಲಿ ನಾನು ಕೇಳಿರೋ ಮಟ್ಟಿಗೆ 55ರಿಂದ 60 ಮಂದಿ ಇದ್ದಾರೆ ಅಂತ ಕೇಳ್ಪಡೆ ಸರ್. ಹೌದು. ಸೊ ಇಷ್ಟೆಲ್ಲ ಜನರನ್ನ ಹೇಗೆ ನೀವು ಸಂಭಾಳಿಸ್ತೀರಾ ಸರ್? ನಿಮ್ಗೆ ನಾನು ಮೊದಲೇ ಹೇಳಿದೆ ದಾನಿಗಳ ಕೊರತೆ ಇದೆ ಅಂತ ನಿಮಗೆ ಹೇಳಿದೆ. ಕೆಲವು ದಾನಿಗಳಿಂದನೂ ನಮ್ಮ ಆಶ್ರಮ ನಡೀತಾ ಇದೆ, ಕೆಲವು ದಾನಿಗಳು ಕೊಡ್ತಾ ಇದ್ದಾರೆ. ಇನ್ನು ಹಲವಾರು ದಾನಿಗಳು ಮುಂದೆ ಬರಬೇಕು. ಯಾಕಂದರೆ 60 ಜನಗಳನ್ನ ಸಾಕೋದಂದ್ರೆ ಅಷ್ಟು ಸುಲಭದ ಮಾತಲ್ಲ. ನಿಜ ಸರ್. ಈಗ ಪ್ರತಿಯೊಂದೂ ನಮ್ಮ ಹತ್ರ ಕೊರತೆ ಇದೆ. ನೀವು ಏನಾರ ದಾನಿಗಳು ಸಪೋರ್ಟ್ ನಮಗೆ ತುಂಬ ಬೇಕು. ನೀವರ ದಾನ ಮಾಡ್ತೀನಿ ಅನ್ನೋದಕ್ಕೆ ಮುಂಚೆ ಒಂದು ಸಾಮಾಜಿಕ ಕಳವಟಗೊಂಡು ಒಂದು ನಮ್ಮ ಆಶ್ರಮಕ್ಕೆ ಭೇಟಿ ಮಾಡಿ ನಮ್ಮ ಆಶ್ರಮದ ಕುಂದುಕೊರತೆಗಳನ್ನು ವಿಚಾರಿಸಿಕೊಂಡು ನೀವು ನೋಡ್ಕೊಂಡು ದಾನಿಗಳು ಸಹಾಯ ಮಾಡಬಹುದು. ಎಸ್ ಸರ್. ಅಂದರೆ ನೀವು ಆಹ್ವಾನ ಮಾಡ್ತಾ ಇದ್ದೀರಾ ದಾನಿಗಳನ್ನು? ಹಾಂ ಸರ್, ನಾನು ದಾನ ಮಾಡೋಕ್ಕೆ ನೀವು ಬನ್ನಿ ಅಂತ ನಾನು ಕೇಳ್ತಾ ಇಲ್ಲ. ಓಕೆ. ಒಂದು ಸಾಮಾಜಿಕವಾಗಿ ಒಂದು ಕಳಕಳಿ ಕೇಳ್ತಾ ಇದ್ದೀನಿ. ನೀವು ಬಂದು ನಮ್ಮ ಆಶ್ರಮ ಒಂದ್ಸಲ ವಿಸಿಟ್ ಮಾಡಿ ಬನ್ನಿ, ಅಲ್ಲಿಂದ ಕುಂದುಕೊರತೆಗಳನ್ನ ನೋಡ್ಕೊಳ್ಳಿ, ಅಲ್ಲಿ ವೃದ್ಧರನ್ನು ನೋಡ್ಕೊಳ್ಳಿ, ಅನಾಥರನ್ನು ನೋಡ್ಕೊಳ್ಳಿ. ನಿಮಗೆ ಏನು ಅನಿಸ್ತದೆ ನಿಮ್ಗೆ ಗೊತ್ತಾಗುತ್ತೆ ನಿಮ್ಮ ಆಶ್ರಮಕ್ಕೆ ಬಂದರೆ. ನಿಜ ನಿಜ. ಇತ್ತೀಚೆಗೆ ತಾವು ಸೋಷಿಯಲ್ ಮೀಡಿಯಾದಲ್ಲಿ ತುಂಬ ಆ್ಯಕ್ಟಿವ್ ಇದ್ದೀರಾ ಅಂತ ಕೇಳ್ಪಟ್ಟಿದ್ದೇನೆ. ಓಕೆನಾ ಸರ್? ಅದ್ರ ಬಗ್ಗೆ ಕೇಳೋದಾದರೆ ಸರ್, ನೀವು ರಾಜಕೀಯ ಬರುವಂಥ ಉದ್ದೇಶ ಏನಾದರೂ ಇದೆಯಾ ಸರ್? ಸರ್, ಈಗ ನಾನು ರಾಜಕೀಯ ಮಾಡೋ ಉದ್ದೇಶ ಇದ್ದರೆ ನಾನು ರಾಜಕೀಯವನ್ನೇ ಮಾಡಬೇಕಾಗಿತ್ತು. ಈ ಸಾಮಾಜಿಕ ಕಾರ್ಯಗಳಲ್ಲಿ ಬರೋ ಅವಶ್ಯಕತೆ ನನಗೆ ಇದ್ದಿಲ್ಲ. ಬಟ್ ಅಂಥ ನಮಗೇನು ರಾಜಕೀಯದಲ್ಲಿ ಇಂಟ್ರೆಸ್ಟ್ ಇಲ್ಲ. ನಾನು ಇದರಲ್ಲಿ ತೃಪ್ತಿಯಾಗಿದ್ದೀನಿ, ಸಾಮಾಜಿಕ ಸೇವೆಗಳನ್ನೇ ಮಾಡ್ತಾ ಇದ್ದೀನಿ. ಅತಿ ಹೆಚ್ಚು ನಿಮಗೆ ಪ್ರೇರಣೆ ನೀಡುವಂಥ ವ್ಯಕ್ತಿ ಸರ್? ಸರ್, ಪ್ರೇರಣೆ ನೀಡಿದ ವ್ಯಕ್ತಿಗಳು ಅಂತಂತಂದರೆ ನನಗೆ ಮುಖ್ಯವಾಗಿ ನನ್ನ ತಂದೆ ತಾಯಿಗಳು ಮತ್ತು ನನ್ನ ಗುರುವಿನ ಸ್ಥಾನದಲ್ಲಿ ನಾನು ಒಂದು ಉನ್ನತ ಮಟ್ಟದಲ್ಲಿ ಬೆಳೆಯೋ ಕಾರಣ ಆದರೆ ನಮ್ಮ ದೊಡ್ಡಪ್ಪ ಅವರು ಶಿವಪೂಜೆಯ ಹಿರೇಮಠ ಅಂತೇಳಿ ಅವರು ಮುಖ್ಯವಾಗಿ ನನ್ನ ಕಾರಣ ಆಗ್ತಾರೆ. ಇನ್ನು ಹಲವಾರು ಅಂತಂದರೆ ನನ್ನ ಆತ್ಮೀಯ ಸ್ನೇಹಿತರಿದ್ದಾರೆ, ಗೆಳೆಯರ ಬಳಗ ಇದೆ. ಮುಖ್ಯವಾಗಿ ಈ ನಾನು ಸಾಮಾಜಿಕ ಕಾರ್ಯಗಳಿಗೆ ಪ್ರೇರಣೆ ಆಗಿದ್ದು ಅಂತಂದರೆ ನಮ್ಮ ಚನ್ನಬಸಯ್ಯ ಅಣ್ಣನವರು, ನಮ್ಮ ಕಾರುಣ್ಯಾಶ್ರಮದ ಕಾರ್ಯದರ್ಶಿಗಳು, ಅವರು ನನಗೆ ಬಹು ಬೆನ್ನೆಲುಬಾಗಿ ಎಲ್ಲ ಕಾರ್ಯಗಳಲ್ಲಿ ನಿಂತಿದ್ದಾರೆ. ಓಕೆ ಸರ್. ಇತ್ತೀಚೆಗೆ ನೋಡ್ತಾ ಇದ್ದೀವಿ ಸರ್ ನಾವು ಸೋಷಿಯಲ್ ಮೀಡಿಯಾದಲ್ಲಿ ನಿಮಗೆ ಹಲವಾರು ಪ್ರಶಸ್ತಿಗಳು ಲಭಿಸ್ತಾ ಇದೆ ಸರ್. ನಾವು ಕೇಳಿರೋ ಪ್ರಕಾರ ನೀವು ಕೆಲವೊಂದು ಪ್ರಶಸ್ತಿಗಳು ಅಥವಾ ಬರುವಂಥ ಪ್ರಶಸ್ತಿಗಳನ್ನು ನೀವು ತಿರಸ್ಕರಿಸ್ತಾ ಇದ್ದೀರಾ ಸರ್. ಕಾರಣ ಇದಿರ್ಬೋದು ಸರ್? ಈಗ ನೀವು ತಿರಸ್ಕರಿಸಿದ್ರೆ ಅಂತ ಹೇಳಿದ್ರೆ ನಾವು ಅದನ್ನ ತಿರಸ್ಕರಿಸ್ತಾ ಇಲ್ಲ. ಕೆಲವೊಂದು ಪ್ರಶಸ್ತಿಗಳು ಏನಾಗುತ್ತಪ್ಪ ಅಂತಂದರೆ ಅದಕ್ಕೆ ಅರ್ಹನಾಗಿರ್ಬೇಕು ನಾನು. ಇನ್ನೊಂದು ಮಾತು ನಿಮಗೆ ಹೇಳೋದು ಇಷ್ಟಪಡ್ತೀನಿ, ನಾನು ಸುದ್ದಿಗಾಗಿ ನಾವು ಸೇವೆ ಮಾಡ್ತಾ ಇಲ್ಲ. ಓಕೆ. ಸಾಮಾಜಿಕವಾಗಿ ನಾವು ಸೇವೆ ಮಾಡ್ತಾ ಇದ್ದೀವಿ ಅಷ್ಟೇ. ನಿಮ್ಮಿಂದ ಸಹಾಯ ಪಡೆದವರ ಮುಖದಲ್ಲಿ ಖುಷಿಯನ್ನು ನೋಡಿದಾಗ ನಿಮ್ಗೆ ಅನ್ಸುತ್ತೆ ಸರ್? ಸರ್, ಒಂದು ಭಾವನಾತ್ಮಕ ಸಂತೋಷ ಮತ್ತು ಒಂದು ದುಃಖದ ನೆಮ್ಮದಿ. ಇಷ್ಟೆಲ್ಲ ಮಾಡಿದ್ರೂ ಅವರಲ್ಲಿ ಒಂದು ನಗು ನೋಡ್ತೀವಲ್ಲ, ಅದೊಂದು ಸಂತೋಷ ನಮ್ಮಲ್ಲಿ ಎದ್ದು ಕಾಣುತ್ತೆ. ಸೂಪರ್ ಸರ್. ಸರ್, ಮತ್ತೊಂದು ವಿಚಾರವನ್ನು ನಿಮ್ಮನ್ನು ಕೇಳಬೇಕು ಅನಿಸ್ತಾ ಇದೆ. ಮುಂದಿನ ದಿನಮಾನಗಳಲ್ಲಿ ಸರ್ ಇನ್ನೂ ಸಾಮಾಜಿಕ ಕಾರ್ಯಗಳಲ್ಲಿ ಅತಿ ಹೆಚ್ಚಿನದು ಮಾಡಿರಿ ಸರ್. ಹಾಗೆ ಏನಾದರೂ ಪ್ಲ್ಯಾನನ್ನು ಮಾಡ್ಕೊಂಡಿದ್ರೆ ಯಾವ್ಯಾವ ಮಾಡ್ತೀವಿ ಸರ್? ಈಗ ಪ್ಲ್ಯಾನ್ ಅಂತಂದರೆ ನಮ್ಮ ಸಾಮಾಜಿಕ ಸೇವೆಗಳಲ್ಲಿ ಹಲವಾರು ಕಾರ್ಯಗಳು ನಿರ್ವಹಿಸೋದಿದೆ. ಅದರಲ್ಲಿ ಮುಖ್ಯವಾಗಿ ಈಗ ನಮ್ಮ ಸ್ವಾಮಿ ಚಾರಿಟಬಲ್ಲು ಮತ್ತು ಕಾರುಣ್ಯ ಆಶ್ರಮ ವತಿಯಿಂದ ಈ ಬ್ಲೈಂಡ್ ಸ್ಕೂಲ್ ತೆಗಿಬೇಕು ಅನ್ನೋದು ಭಾಳ ಕನಸಿದೆ. ಈಗ ನಮ್ಮ ಈ ರಾಯಚೂರು ಭಾಗದಲ್ಲಿ ಯಾವುದೇ ಒಂದು ಬ್ಲೈಂಡ್ ಸ್ಕೂಲ್ ಇಲ್ಲ. ಕೆಲವರು ತೊಂದರೆಗಳು ಅನುಭವಿಸ್ತಾ ಇದ್ದಾರೆ. ಈಗ ವಿದ್ಯಾರ್ಥಿಗಳಿರ್ಬೋದು, ಬಡ ವಿದ್ಯಾರ್ಥಿಗಳು ತುಂಬ ಜನ ಇದ್ದಾರೆ ಬ್ಲೈಂಡಲ್ಲಿ. ಆ ಥರ ವಿದ್ಯಾರ್ಥಿಗಳಿಗೆ ಒಂದು ಸಹಾಯಕವಾಗಲಿ ಅಂತೇಳಿ ಒಂದು ಬ್ಲೈಂಡ್ ಸ್ಕೂಲ್ ಸಹವಾಗಿ ನಾವು ತೆರಿತಾ ಇದ್ದೀವಿ. ಹಾಗೆ ಮತ್ತೊಂದು ಆಂಬ್ಯುಲೆನ್ಸ್ ಸೇವೆಯೂ ನಮ್ಮ ಆಶ್ರಮ ವತಿಯಿಂದ, ಇವನ್ ಆಶ್ರಮ ಅಲ್ಲದೇ ಹೊರಗಡೆ ಸಾಮಾಜಿಕ ಬಡ ಜನಗಳಿಗೆ ಒಂದು ಆಂಬ್ಯುಲೆನ್ಸ್ ಉಚಿತವಾಗಿ ಸದ್ಯದಲ್ಲೇ ಅದನ್ನು ನಾವು ಸೇವೆ ಚಾಲೂ ಮಾಡ್ತಾ ಇದ್ದೀವಿ. ಓಕೆ, ರೈಟ್ ಸರ್. ಧನ್ಯವಾದಗಳು ಸರ್. ಹಾಗೆ ನಿಮ್ಮ ಸಾಮಾಜಿಕ ಕಾರ್ಯ ಇನ್ನೂ ಮುಂದುವರಿಲಿ ಸರ್. ಇನ್ನೂ ಆರೋಗ್ಯ ಆಯಸ್ಸು ಕೊಟ್ಟು ಆ ದೇವರು ನಿಮ್ಮನ್ನು ಕಾಪಾಡಲಿ ಸರ್ ಅಂತ ಹೇಳ್ತಾ ನಮಸ್ಕಾರ ಸರ್.
ಸರ್ ನಮ್ಮ ಕಡೆಯಿಂದ ಒಂದು ಪುಟ್ಟ ಕಾಣಿಕೆ ಸರ್, ಗಣಪತಿಯನ್ನು ಕೊಡ್ತಾ ಇದ್ದೀವಿ. ಸರ್ ನಿಮ್ಮ ಕಾರ್ಯಗಳೆಲ್ಲವೂ ಒಳ್ಳೆಯದಾಗಲಿ, Thank you. ವಿಘ್ನಗಳೆಲ್ಲ ದೂರ ಆಗಲಿ ಅಂತ ನಮ್ಮ ಕಡೆಯಿಂದ ಬೇಡ್ಕೊತಾ ಇದ್ದೀನಿ ಸರ್. ಥ್ಯಾಂಕ್ ಯು